ನಿಮ್ಮ ಮಗು ಕೆಲವೊಂದು ಬಾರಿ ತುಂಬಾ ಖುಷಿಯಾಗಿರುತ್ತೆ, ಕೆಲವೊಂದು ಬಾರಿ ಕಿರಿಕಿರಿಯನ್ನು ಅನುಭವಿಸ್ತಾ ಇರುತ್ತೆ, ಕೆಲವೊಂದು ಬಾರಿ ಚೆನ್ನಾಗಿ ನಿದ್ರೆ ಮಾಡುತ್ತೆ, ಕೆಲವೊಂದು ಬಾರಿ ಸರಿಯಾಗಿ ನಿದ್ರೆ ಮಾಡೋದಿಲ್ಲ, ನಿದ್ರೆ ಮಾಡ್ಲಿಕ್ಕೂ ಕೂಡ ಕಷ್ಟಪಡ್ತಾ ಇರುತ್ತೆ. ಇದಕ್ಕೆಲ್ಲ ಮುಖ್ಯ ಕಾರಣ ಪರಿಸ್ಥಿತಿ ಅಲ್ಲ, ನಮ್ಮ ಒಂದು ಬ್ರೈನ್ ನಲ್ಲಿ ಕೆಲಸ ಮಾಡುವಂತಹ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಸೆರೋಟೋನಿನ್. ಸೆರೋಟೋನಿನ್ ಅನ್ನೋ ಒಂದು ಅಂಶ ಈ ಎಲ್ಲಾ ವಿಚಾರಗಳಿಗೆ ಕಾರಣವಾಗಿರುತ್ತೆ. ಹಾಗಾದ್ರೆ ಈ ಸೆರೋಟೋನಿನ್ ಅಂತಂದ್ರೆ ಏನು, ಇದು ಹೇಗೆ ಕೆಲಸ ಮಾಡುತ್ತೆ, ಇದು ನಮ್ಮ ಆರೋಗ್ಯದ ಮೇಲೆ ಮತ್ತು ಮಕ್ಕಳ ಆರೋಗ್ಯದ ಮೇಲೆ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಒಂದು ವಿಚಾರವನ್ನ ನೋಡೋಣ. ಇದು ಮುಖ್ಯವಾಗಿ ಪೋಷಕರು ತಿಳಿದುಕೊಳ್ಳಬೇಕಾದಂತ ವಿಷಯವಾಗಿದೆ. ಸೆರೋಟೋನಿನ್ ಒಂದು ರಾಸಾಯನಿಕ ಸಂದೇಶವಾಹಕ, ಅಂದ್ರೆ ಕೆಮಿಕಲ್ ಮೆಸೆಂಜರ್ ಅಂತ ಕರಿತೀವಿ. ಸೆರೋಟೋನಿನ್ ಒಂದು ತಾಯಿ ಇದ್ದಾಗೆ. ಸೊ ತನ್ನ ಮಗುವಿಗೆ ಯಾವ ಸಮಯದಲ್ಲಿ ನಿದ್ದೆ ಬೇಕು, ಯಾವ ಸಮಯದಲ್ಲಿ ತನ್ನ ಮಗು ಆಟ ಆಡಬೇಕು, ಯಾವ ಸಮಯದಲ್ಲಿ ತನ್ನ ಮಗುವಿಗೆ ಆಹಾರ ಬೇಕು ಅಂತ ತಾಯಿಗೆ ಗೊತ್ತಿರುತ್ತೆ. ಅದೇ ರೀತಿ ಸೆರೋಟೋನಿನ್ ನಮ್ಮ ದೇಹದಲ್ಲಿ ನಾವು ಯಾವ ಸಮಯದಲ್ಲಿ ನಿದ್ದೆ ಮಾಡಬೇಕು, ಯಾವ ಸಮಯದಲ್ಲಿ ಊಟ ಬೇಕು, ಈ ರೀತಿಯಾದಂತ ವಿಚಾರಗಳನ್ನ ಈ ಒಂದು ಸೆರೋಟೋನಿನ್ ನೋಡ್ಕೊಂತಾ ಇರುತ್ತೆ. ಇದನ್ನ ಸಾಮಾನ್ಯವಾಗಿ ಹ್ಯಾಪಿನೆಸ್ ಕೆಮಿಕಲ್ ಅಂತ ಕರೀತಾರೆ, ಈ ಒಂದು ಸೆರೋಟೋನಿನ್ ಅನ್ನ. ಇದು ನಮ್ಮ ನರಗಳ ಒಂದು ಜೀವಕೋಶಗಳ ಮಧ್ಯೆ ಒಂದು ವಾಹಕವಾಗಿ ಕೆಲಸ ಮಾಡ್ತಾ ನಮಗೆ ಬೇಕಾದಂತಹ ಸಂತೋಷವನ್ನ ಇದು ನೀಡ್ತಾ ಇರುತ್ತೆ. ಜೊತೆಗೆ ನಮಗೆ ಹಸುವಾಗುವಂತದ್ದು ಅಥವಾ ನಮಗೆ ಖುಷಿ ಆಗುವಂತ ವಿಚಾರವನ್ನ, ಈ ರೀತಿಯಾದಂತ ವಿಚಾರಗಳನ್ನ ಒಂದು ನರದ ಕೋಶದಿಂದ ಇನ್ನೊಂದು ನರದ ಕೋಶಕ್ಕೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಿರುತ್ತೆ ಈ ಒಂದು ಸೆರೋಟೋನಿನ್. ಅನೇಕ ಜನರು ಈ ಒಂದು ಸೆರೋಟೋನಿನ್ ಒಂದು ಮೆದುಳಿನಲ್ಲಿ ಹೆಚ್ಚು ಉತ್ಪಾದನೆ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಇದು 90% ನಮ್ಮ ಕರುಳಿನಲ್ಲಿ ಇದು ಉತ್ಪಾದನೆ ಆಗುತ್ತೆ. ಹಾಗಾಗಿ ನಮ್ಮ ಒಂದು ಕರುಳಿನ ಆರೋಗ್ಯ ಮುಖ್ಯವಾಗಿರುತ್ತೆ. ನಮ್ಮ ಆರೋಗ್ಯವನ್ನ ಸುಧಾರಿಸಲಿಕ್ಕೆ, ಜೊತೆಗೆ ನಮ್ಮ ಸಂತೋಷ ಮತ್ತು ಇತರ ವಿಚಾರಗಳಿಗೆ ನಮ್ಮ ಒಂದು ಕರುಳಿನ ಆರೋಗ್ಯ ತುಂಬಾ ಮುಖ್ಯವಾಗಿರುತ್ತೆ. ಹಾಗಾದ್ರೆ ಈ ಒಂದು ಸೆರೋಟೋನಿನ್ ಮಕ್ಕಳ ಆರೋಗ್ಯದ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಒಂದು ವಿಚಾರವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಮಕ್ಕಳ ಮನಸ್ಥಿತಿಯನ್ನ ಸಮತೋಲನದಲ್ಲಿ ಇಡಲು ಈ ಒಂದು ಕೆಮಿಕಲ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಈಗ ನೋಡೋಣ. ಮಕ್ಕಳು ಸಂತೋಷವಾಗಿರಲು, ಶಾಂತವಾಗಿರಲು, ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಈ ಒಂದು ಹಾರ್ಮೋನ್ ಕಾರಣವಾಗಿದೆ. ಸೊ ಹಂಗಂತಂದ್ರೆ ಯಾವಾಗ್ಲೂ ಕೂಡ ಮಕ್ಕಳನ್ನ ನಗಿಸುತ್ತೆ ಅನ್ನೋ ಒಂದು ವಿಚಾರ ಅಲ್ಲ. ಸೊ ಈ ಎಲ್ಲ ವಿಚಾರಗಳನ್ನ ಸಮತೋಲನದಲ್ಲಿಡಲು ಈ ಒಂದು ಹಾರ್ಮೋನ್ ಕಾರಣವಾಗಿರುತ್ತೆ. ನೆಕ್ಸ್ಟ್, ಎರಡನೇದು, ಉತ್ತಮ ನಿದ್ರೆಗೆ ಸಹಾಯಕ ಮಾಡುತ್ತೆ ಈ ಒಂದು ಸೆರೋಟೋನಿನ್. ಸೊ ಒಳ್ಳೆಯ ನಿದ್ರೆ ಮಕ್ಕಳಿಗೆ ತುಂಬಾ ಮುಖ್ಯ. ಈ ಒಂದು ಸೆರೋಟೋನಿನ್ ಇಂದ ಒಂದು ಮೆಲೋಟೋನಿನ್ ಎಂಬ ಒಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಈ ಮೆಲೋಟೋನಿನ್ ಒಂದು ನಿದ್ದೆಗೆ ಸಹಾಯಕ ಮಾಡುವಂತಹ ಒಂದು ಅಂಶವಾಗಿದೆ. ಸೊ ಈ ಒಂದು ಸೆರೋಟೋನಿನ್ ಮೆಲೋಟೋನಿನ್ ಅನ್ನ ಯಾವಾಗ ಉತ್ಪಾದನೆ ಮಾಡುತ್ತೆ, ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಯಾವಾಗ ಒಳ್ಳೆ ನಿದ್ದೆ ಆಗುತ್ತೆ, ಮಕ್ಕಳ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್, ಹಸಿವು ಮತ್ತೆ ಆಹಾರ ಪದ್ಧತಿ. ಇದರಲ್ಲಿ ಮಗುವಿಗೆ ಯಾವಾಗ ಹಸಿವು ಆಗ್ಬೇಕು, ಯಾವಾಗ ಹೊಟ್ಟೆ ತುಂಬಿದೆ ಅಂತ ಅನಿಸ್ಬೇಕು ಎಂಬುದನ್ನ ಸೆರೋಟೋನಿನ್ ನಿರ್ಧರಿಸುತ್ತೆ. ಆದ್ರಿಂದ ಆಹಾರ ಪದ್ಧತಿ ಮತ್ತು ಮೆದುಳಿನ ಆರೋಗ್ಯದ ಬಗ್ಗೆ ಈ ಒಂದು ಸೆರೋಟೋನಿನ್ ಒಂದು ಉತ್ತಮ ಪರಸ್ಪರ ಸಂಬಂಧವನ್ನು ಹೊಂದಿದೆ. ನಾಲ್ಕನೇದು, ಕಲಿಕೆ ಮತ್ತು ಗಮನ. ಇಲ್ಲಿ ಮಕ್ಕಳು ಪಾಠವನ್ನ ಸರಿಯಾಗಿ ಕೇಳುವಂಥದ್ದು, ಒಂದು ಪಾಠದ ಬಗ್ಗೆ ಒಳ್ಳೆಯ ಗಮನವನ್ನು ಕೊಡುವಂಥದ್ದು, ಮತ್ತೆ ಹೊಸ ಹೊಸ ವಿಚಾರಗಳನ್ನ ಕಲಿಯಲಿಕ್ಕೆ ಈ ಒಂದು ಸೆರೋಟೋನಿನ್ ಒಂದು ಬೆಂಬಲಕಾರಿಯಾಗಿದೆ. ಇದು ನೇರವಾಗಿ ಬುದ್ಧಿವಂತಿಕೆಯನ್ನ ಹೆಚ್ಚಲ್ಲ, ಆದ್ರೆ ಮೆದುಳಿನ ಕಾರ್ಯಕ್ಷಮತೆಯನ್ನ ಇದು ಬೆಂಬಲಿಸುತ್ತೆ ಈ ಸೆರೋಟೋನಿನ್. ಈ ಸೆರೋಟೋನಿನ್ ಸರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಯಾವೆಲ್ಲ ಅಂಶಗಳು ಕಾರಣವಾಗ್ತಾವಪ್ಪ ಅಂತ ನೋಡೋದಾತಂತಂದ್ರೆ, ಮೊದಲನೇದಾಗಿ ಹೊರಾಂಗಣ ಆಟ. ಈ ಹೊರಾಂಗಣ ಆಟ ಇದ್ದಲ್ಲಿ ನೋಡೋದಾತಂತಂದ್ರೆ, ಇಂದಿನ ಮಕ್ಕಳು ಹೆಚ್ಚು ಟಿವಿ ಮತ್ತೆ ಮೊಬೈಲ್ ಮೇಲೆ ಅವಲಂಬಿತರಾಗಿದ್ದಾರೆ. ಈ ವಿಚಾರದಿಂದ ಏನಾಗುತ್ತೆ, ಅವರ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಸೊ ಹಾಗಾಗಿ ಮಕ್ಕಳು ಸೈಕಲ್ ಸವಾರಿ ಇರ್ಬೋದು, ಅಥವಾ ಪ್ರಕೃತಿನಲ್ಲಿ ನಡೆದಾಡೋದು ಅಂತ ಇರ್ಬೋದು, ಸೊ ಅಥವಾ ಇತರೆ ಒಂದು ಚಟುವಟಿಕೆಗಳಲ್ಲಿ ಇದ್ದಾಗ ಮೆದುಳು ತುಂಬಾ ಚುರುಕಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಈ ಒಂದು ಸೆರೋಟೋನಿನ್ ಅಂಶ ಚೆನ್ನಾಗಿ ಉತ್ಪಾದನೆ ಆಗೋದ್ರಿಂದ ಅವರಿಗೆ ಒಂದು ಅನೇಕ ಅನುಕೂಲಗಳು ಆಗ್ತವೆ. ಎರಡನೇದು, ಸೂರ್ಯನ ಬೆಳಕು. ಈ ಒಂದು ಸೂರ್ಯನ ಬೆಳಕು ನಮ್ಮ ದೇಹದಲ್ಲಿ ಒಂದು ಜೈವಿಕ ಗಡಿಯಾರವನ್ನ ಸರಿ ಹೊಂದಲಿಕ್ಕೆ ಸಹಾಯಕ ಮಾಡುತ್ತೆ. ಜೈವಿಕ ಗಡಿಯಾರ ಅಂತಂದ್ರೆ ಬಯಾಲಜಿಕಲ್ ಕ್ಲಾಕ್. ಈ ಬಯಾಲಜಿಕಲ್ ಕ್ಲಾಕ್ ಅಂತಂದ್ರೆ ನಮ್ಮ ದೇಹದಲ್ಲಿ ಯಾವೆಲ್ಲ ವಿಚಾರಗಳು ಸರಿಯಾದ ಸಮಯಕ್ಕೆ ಕೆಲಸ ಮಾಡಬೇಕು ಅಂತ ನಿರ್ಧರಿಸುವಂತದ್ದು ಈ ಒಂದು ಬಯಾಲಜಿಕಲ್ ಕ್ಲಾಕ್. ಈ ಬಯಾಲಜಿಕಲ್ ಕ್ಲಾಕ್ ಅಂತಂದ್ರೆ ನಾವು ಯಾವ ಸಮಯಕ್ಕೆ ನಿದ್ದೆ ಮಾಡಬೇಕು, ಯಾವ ಸಮಯಕ್ಕೆ ನಮಗೆ ಊಟ ಬೇಕು, ಈ ರೀತಿಯಾದಂತ ವಿಚಾರಗಳನ್ನ ಸರಿ ಮಾಡ್ಲಿಕ್ಕೆ ಈ ಒಂದು ಜೈವಿಕ ಗಡಿಯಾರ ಅಂದ್ರೆ ಬಯಾಲಜಿಕಲ್ ಕ್ಲಾಕ್ ಬೇಕಾಗಿರುತ್ತೆ. ಸೊ ಇದನ್ನ ಸರಿ ಮಾಡ್ಲಿಕ್ಕೆ ಈ ಒಂದು ಸೆರೋಟೋನಿನ್ ಅಂಶ ಬೇಕಾಗಿರುತ್ತೆ. ಸೊ ಇದು ಉತ್ಪಾದನೆ ಆಗ್ಬೇಕು ಅಂತಂದ್ರೆ ನಾವು ಪ್ರತಿದಿನ ಸ್ವಲ್ಪ ಸಮಯ ನಾವು ಒಂದು ಸೂರ್ಯನ ಬೆಳಕು ನಮ್ಮ ಮೇಲೆ ಬೀಳ್ಬೇಕು. ಹಾಗಾಗಿ ಮಕ್ಕಳನ್ನ ಸ್ವಲ್ಪ ಸಮಯ ದಿನದಲ್ಲಿ ಒಂದು ಬಿಸಿಲಿನಲ್ಲಿ
10ರಿಂದ 20 ನಿಮಿಷ ಬಿಸಿಲಿನಲ್ಲಿ ಓಡಾಡುವಂತ ಒಂದು ಕಾರ್ಯವನ್ನ ಮಾಡೋದು ತುಂಬಾ ಒಳ್ಳೆಯದು. ನೆಕ್ಸ್ಟ್, ಉತ್ತಮ ನಿದ್ರೆ. ಈ ಉತ್ತಮ ನಿದ್ರೆ ಶಾಲಾ ಮಕ್ಕಳಿಗೆ ಒಂದು ನಿದ್ರೆ ಅವಶ್ಯಕತೆ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ನಿಯಮಿತವಾಗಿ ಮಲಗುವಂತಹ ಸಮಯ ಮತ್ತು ನಿಯಮಿತವಾಗಿ ಹೇಳುವಂತಹ ಸಮಯವನ್ನ ಒಂದು ಅಭ್ಯಾಸವನ್ನು ಮಾಡಿಸ್ಬೇಕು. ಇದರಿಂದ ಅವರಲ್ಲಿ ಒಂದು ಉತ್ತಮವಾದಂತಹ ನಿದ್ರೆಗೆ ಅವಕಾಶ ಸಿಗುತ್ತೆ. ಕೆಲವೊಂದು ಬಾರಿ ವೈದ್ಯರ ಸಲಹೆ ಬೇಕಾಗಬಹುದು. ಯಾವಾಗ ಅಂತಂದ್ರೆ, ದೀರ್ಘಕಾಲದವರೆಗೆ ನಿಮ್ಮ ಮಗು ದುಃಖಿತವಾಗಿರುವಂತದ್ದು ಅಥವಾ ನಿದ್ರೆಯಲ್ಲಿ ದೊಡ್ಡ ಬದಲಾವಣೆ ಕಂಡು ಬಂದ್ರೆ, ಆಹಾರ ಸೇವನೆ ಏನಾದರೂ ಕಡಿಮೆ ಆಗಿದ್ರೆ, ಆಟ ಮತ್ತು ಓದಿನಲ್ಲಿ ಆಸಕ್ತಿಯನ್ನ ಕಳೆದುಕೊಂಡಿದ್ರೆ ನೀವು ನಿಮ್ಮ ವೈದ್ಯರನ್ನ ಒಂದು ಸಂಪರ್ಕಿಸುವುದು ಮುಖ್ಯವಾಗಿರುತ್ತೆ. ನೋಡಿದ್ರಲ್ಲ, ಈ ಒಂದು ಸೆರೋಟಿನಿನ್ ಮಕ್ಕಳ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ಕೆಲಸವನ್ನು ಮಾಡುತ್ತೆ ಅಂತ. ಸೊ ಈ ಒಂದು ಕೆಮಿಕಲ್ ಒಂದೇನೆ ನಮ್ಮ ಮಕ್ಕಳ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಹಾಯಕ ಆಗೋದಿಲ್ಲ, ಇದು ನಮ್ಮ ಮಕ್ಕಳ ಆರೋಗ್ಯವನ್ನು ಬೆಂಬಲಿಸುತ್ತೆ ಅಷ್ಟೇನೆ. ಅದಕ್ಕಿಂತ ಮುಖ್ಯವಾಗಿ ನಾವು ಮನೆಯಲ್ಲಿ ಆ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ವಾತಾವರಣವನ್ನು ಕೊಡುವಂಥದ್ದು, ಒಳ್ಳೆಯ ಒಂದು ಆಹಾರ, ಒಳ್ಳೆಯ ಒಂದು ವ್ಯಾಯಾಮದ ಪದ್ಧತಿ, ಒಂದು ಒಳ್ಳೆಯ ಒಂದು ವಿಚಾರವನ್ನು ನಾವು ಮಕ್ಕಳಿಗೆ ಕೊಟ್ಟಾಗ ಖಂಡಿತ ಮಕ್ಕಳು ಒಂದು ಉತ್ತಮವಾಗಿ ಒಂದು ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಸಹಾಯಕ ಆಗುತ್ತೆ. ಈ ಒಂದು ವಿಚಾರ ನಿಮ್ಗೆ ಇಷ್ಟವಾಗಿದ್ದಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಒಂದು ರಿಲೇಟಿವ್ಸ್ ಮತ್ತೆ ಫ್ರೆಂಡ್ಸ್ಗೆ ಒಂದು ವಿಚಾರವನ್ನ ತಿಳಿಸಿ, ಅವರು ಕೂಡ ಈ ಒಂದು ಆರೋಗ್ಯದ ವಿಚಾರವನ್ನ ತಿಳ್ಕೊಳ್ಳಿ. ಇದೇ ರೀತಿ ಆರೋಗ್ಯ ಸಂಬಂಧಿ ಒಳ್ಳೆ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ನಿಮಗೆ ಧನ್ಯವಾದಗಳು.